ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಹೋಪ್ ನಾನು ಮಾಡ್ತಿರುವಂತಹ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗ್ತಿದೆ ಅಂಥೇಳಿ. ಹಾಗೆ ನಿಮ್ಮಿಂದ ಕ್ವಶನ್ಸ್ಗಳು ನಮಗೆ ಚೆನ್ನಾಗಿ ಅಂದರೆ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು ಅಥವಾ ಮಾಡಿ ವೀಡಿಯೋಸ್ಗಳನ್ನು ಮಾಡಿ ರೀಇನ್ಫೋರ್ಸ್ಮೆಂಟ್ ಸಿಗ್ತಾ ಇದೆ. ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಮಿಕ್ಸ್ಚರ್ಗೂ ಸಸ್ಪೆನ್ಷನ್ಗೂ ಕೊಲಾಯ್ಡಲ್ ಸೊಲ್ಯೂಷನ್ಗೂ ಇರುವಂತಹ ವ್ಯತ್ಯಾಸ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಜೊತೆಗೆ ಇವು ಮೂರನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಟಿಂಡಾಲ್ ಎಫೆಕ್ಟ್, ಈ 4 ಇದಿಷ್ಟೇ, ನಿಮಗೆ ಇನ್ನೇನು ಇಲ್ಲ. ಇಷ್ಟೊತ್ತು ನಾವು ಕಲ್ತಿದ್ದು ಇದಿಷ್ಟನ್ನೇ. ಜೊತೆಗೆ ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸ್ ಸೊಲ್ಯೂಷನ್, ಮಿಕ್ಸ್ಚರ್, ಹಾಗೆ ಈ ಒಂದು ಸಸ್ಪೆನ್ಷನ್, ಕೊಲಾಯ್ಡಲ್ ಸೊಲ್ಯೂಷನ್. ಜೊತೆಗೆ ಈ ಒಂದು ಟೇಬಲ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಪಕ್ಕ ಕೇಳುವಂಥ ಪ್ರಶ್ನೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಹೀಗಂದ್ರೆ ಏನು, ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನು, ಕಮೆಂಟ್ ಮಾಡಿ. ನೆಕ್ಸ್ಟ್, ಹೇಗೆ ಸಪ್ರೇಟ್ ಮಾಡಬಹುದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಸಪ್ರೇಷನ್ ಮೆಥಡ್, ಸೆಂಟ್ರಿಫಿಗೇಷನ್, ಫಿಲ್ಟ್ರೇಷನ್ ಮೆಥಡ್, ಹಾಗೆ ಸಪ್ರೇಟಿಂಗ್ ಫನಲನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಮಾಡ್ತಿದ್ವಿ, ಹಾಗೆ ಒಂದು ವಸ್ತು ಯಾವಾಗ ಸಬ್ಲಿಮೇಷನ್ ಮೂಲಕ ಸಪ್ರೇಟ್ ಮಾಡ್ಕೋಬಹುದು. ಈಸಿ ಟು ರೆಕಗ್ನೈಸ್ ಅಲ್ವಾ. ಈ ರೀತಿಯಾಗಿ ನಾವು ಮಿಸಿಬಲ್ ಆ್ಯಂಡ್ ಇಮ್ಮಿಸಿಬಲ್ ಲಿಕ್ವಿಡ್ಸ್ಗಳನ್ನು ಈಗ ಕೇಳ್ತಾರೆ. ಹೆಂಗೆ ಗೊತ್ತಾ, ಹೌ ವಿ ಕ್ಯಾನ್ ಸಪ್ರೇಟ್ ದ ಮಿಕ್ಸ್ಚರ್ಸ್ ಆಫ್ 2 ಮಿಸಿಬಲ್ ಲಿಕ್ವಿಡ್ಸ್. 2 ಮಿಸಿಬಲ್ ಲಿಕ್ವಿಡ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಸಪ್ರೇಟ್ ಮಾಡ್ಬೋದು, ಥ್ರೂ ವಿಚ್ ಪ್ರೋಸೆಸ್. ನೆಕ್ಸ್ಟ್, 2 ಇಮ್ಮಿಸಿಬಲ್ ಲಿಕ್ವಿಡ್ಸ್ಗಳನ್ನು ಯಾವ ರೀತಿಯಾಗಿ ನಾವು ಸಪ್ರೇಟ್ ಮಾಡ್ಬೋದು, ಥ್ರೂ ವಿಚ್ ಪ್ರೋಸೆಸ್ ವಿ ಕ್ಯಾನ್ ಸಪ್ರೇಟ್ ಅ ಮಿಕ್ಸ್ಚರ್ ಆಫ್ ಇಮ್ಮಿಸಿಬಲ್ ಲಿಕ್ವಿಡ್ಸ್. ಈ ರೀತಿಯಾಗಿ ಬ್ಲೂ ಇಂಕನ್ನು ಅವರು ಬ್ಲ್ಯಾಕ್ ಇಂಕನ್ನು ಯಾವ ರೀತಿಯಾಗಿ ನಾವು ಸಪ್ರೇಟ್ ಮಾಡಬಹುದು, ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬರೋದು ಲಿಕ್ವಿಡ್. ಈಗ ಎಲ್ಲ ಲಿಕ್ವಿಡನ್ನು ನೋಡ್ತಾ ಇದ್ವಿ, ಈಗ ಗೇಷಿಯಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇದು ಕಂಟಿನ್ಯೂಡ್ ಪಾರ್ಟ್ ಆಗಿದೆ ಇಲ್ಲಿ. ನೆಕ್ಸ್ಟ್, ಹೌ ವಿ ಕ್ಯಾನ್ ಒಬ್ಟೈನ್ ಡಿಫ್ರೆಂಟ್ ಗ್ಯಾಸಸ್ ಫ್ರಮ್ ಏರ್. ಈಗ ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್, ಇಟ್ ಕಂಟೈನ್ಸ್ ಡಿಫ್ರೆಂಟ್ ಗ್ಯಾಸಸ್. ಯಾವ್ಯಾವುದು ಗ್ಯಾಸ್ ಅಂಥೇಳಿ ನಿಮಗೆ ಈಗ ಆಲ್ರೆಡಿ ಅರಿವಿದೆ. ಹಾಗಿದ್ರೆ ಈ ಡಿಫ್ರೆಂಟ್ ಗ್ಯಾಸಸ್ಗಳನ್ನು ನಾವು ಹೇಗೆ ಸಪ್ರೇಟ್ ಮಾಡಬಹುದು. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ಕ್ಯಾನ್ ಬಿ ಸಪ್ರೇಟೆಡ್ ಇಂಟು ಇಟ್ಸ್ ಕಾಂಪೊನೆಂಟ್ಸ್ ಬೈ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಈಗ ತಿಳ್ಕೊಂಡಿರೋದೆ ನೀವು, ಲಿಕ್ವಿಡ್ಸ್ ಆರ್ ಫ್ಲೂಯಿಡ್ಸ್ಗಳನ್ನು ನಾವು ಥ್ರೂ ದ ಪ್ರೊಸೆಸ್ ಆಫ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮೂಲಕ ನಾವೇನು ಮಾಡ್ಬೋದು, ಅವುಗಳ ಒಂದು ಬಾಯ್ಲಿಂಗ್ ಟೆಂಪ್ರೇಚರ್ ಆಧಾರದ ಮೇಲೆ ನಾವೇನು ಮಾಡ್ತಾ ಹೋಗ್ಬೋದು, ಅವುಗಳನ್ನು ಸಪ್ರೇಟ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆಯಾ. ನಂತರ ಹಾಗಿದ್ರೆ ಈಗ ಏರನ್ನು ನಾವು ತಗೋತೀವಿ. ಏರ್ನ ಒಂದು ಅಂದರೆ ಏರ್ ಇಟ್ ಮೀನ್ಸ್ ಇಟ್ ಈಸ್ ಅ ಗ್ಯಾಸ್. ಇದನ್ನು ನಾವಿವಾಗ ಕಂಪ್ರೆಸ್ ಮಾಡ್ತಾ ಇದ್ವಿ. ಇಟ್ ಮೀನ್ಸ್ ವಿ ಆರ್ ಅಪ್ಲೈಯಿಂಗ್ ಸಮ್ ಪ್ರೆಷರ್ ಆ್ಯಂಡ್ ಜೊತೆಗೆ ಕೂಲ್ ಮಾಡ್ತಾ ಇದ್ವಿ ಬೈ ಇನ್ಕ್ರೀಸಿಂಗ್ ದ ಪ್ರೆಷರ್ ಆ್ಯಂಡ್ ಡಿಕ್ರೀಸಿಂಗ್ ದ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಿದೆ. ಇಟ್ ಮೀನ್ಸ್ ಹಿಯರ್ ದ ಅಟ್ಮಾಸ್ಫಿಯರ್ ಯಾವ ರೀತಿಯಾಗಿರುತ್ತೆ, ಕೂಲ್ ಆಗಿರುತ್ತೆ. ಅಪ್ಲೈ ಪ್ರೆಷರ್, ಸೊ ಅಲ್ಲಿಗೆ ಏನಾಯ್ತದು, ಇಟ್ ಫಾರ್ಮ್ಸ್ ಅ ಲಿಕ್ವಿಡ್. ಸೇಮ್ LPG ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಇಲ್ಲಿ ನಮಗೆ ಸಿಕ್ಕಿದ್ದೇನು. ಹಾಗಿದ್ರೆ ಲಿಕ್ವಿಡ್ ಏರ್ ಸಿಕ್ತು ನಮಗೆ. ಈಗ ಈ ಲಿಕ್ವಿಡ್ ಯಾವ ರೀತಿಯಾಗಿದೆ, ಕೂಲ್ ಆಗಿದೆ. ನಾವು ಅಲೋ ಟು ವಾರ್ಮ್ ಅಪ್ ಸ್ಲೋಲಿ ಇನ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್. ಇದರಲ್ಲಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಕಾಲಮಲ್ಲಿ ಏನಾಗಿರುತ್ತೆ, ಸಪ್ರೇಟ್ ಕಾಂಪೊನೆಂಟ್ಸ್ ಇರುತ್ತೆ. ಆ ಕಾರಣದಿಂದಾಗಿ ನಾವು ಈಸಿಯಾಗಿ ಆ ಮಿಕ್ಸ್ಚರ್ಸ್ಗಳನ್ನು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ವಾರ್ಮ್ ಅಪ್ ಸ್ವಲ್ಪ ಹೀಟನ್ನು ಸಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಆಗೇನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಗ್ಯಾಸಸ್ ಗೆಟ್ ಸಪ್ರೇಟೆಡ್ ಅಟ್ ಡಿಫ್ರೆಂಟ್ ಹೈಟ್ಸ್. ಯಾವ ರೀತಿಯಾಗಿ ನೋಡ್ಬೋದು ನೀವು ಇಲ್ಲಿ, ಬಾಯ್ಲಿಂಗ್ ಟೆಂಪ್ರೇಚರ್ -183 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಏನಾಗುತ್ತೆ, ಇಲ್ಲಿ 20.9 ಅಷ್ಟು ಏನಾದರೂ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಏನಾಗುತ್ತೆ ಇಲ್ಲಿ ಸಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಆರ್ಗಾನ್ ಸಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಇದು 196ಗೆ ರೀಚ್ ಆದಾಗ ನೈಟ್ರೋಜನ್ ಸಪ್ರೇಟ್ ಆಗುತ್ತೆ. ಈ ರೀತಿಯಾಗಿ ಫ್ರ್ಯಾಕ್ಷನ್ಸ್ಗಳ ರೂಪದಲ್ಲಿ ನಾವೇನು ಮಾಡ್ತಾ ಹೋಗ್ಬೋದು, ಏರ್ ಆ ಒಂದು ಮಿಶ್ರಣವನ್ನು ನಾವು ಅದರಲ್ಲಿರುವಂತಹ ಗ್ಯಾಸನ್ನು ನಾವು ಸಪ್ರೇಟ್ ಮಾಡ್ತಾ ಹೋಗ್ಬೋದು. ಹಾಗಿದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಎಕ್ಸಾಮ್ ದೃಷ್ಟಿಯಲ್ಲಿ ಯಾವುದು ಅಂತಂದರೆ, ಇಲ್ಲಿ ಈ ಟೆಂಪ್ರೇಚರ್ ಜೊತೆಗೆ ಅವುಗಳ ಒಂದು ಪರ್ಸೆಂಟೇಜ್. ಇಟ್ಸ್ ಸಿಂಪಲ್. 21% ಅಷ್ಟು ಆಕ್ಸಿಜನ್ ಇದೆ ಏರಲ್ಲಿ ಅಂತ ಹೇಳ್ತೀವಲ್ವ, ಇಟ್ಸ್ ವೆರಿ ನಿಯರ್. 78% ಅಷ್ಟು ನೈಟ್ರೋಜನ್ ಇದೆ, 0.9% ಅಷ್ಟು ಆರ್ಗಾನ್ ಇದೆ. ಇದು ಸಾಕು. ಹಾಗಿದ್ರೆ ಯಾವ ಒಂದು ಬಾಯ್ಲಿಂಗ್ ಟೆಂಪ್ರೇಚರಲ್ಲಿ ಅದು ಸಪ್ರೇಟ್ ಆಗೋದನ್ನ ಅಂತ ತಿಳ್ಕೊಂಡ್ರೆ ಆಯಿತು. 183, 186, 196 ಇಷ್ಟೇ. ಇಫ್ ಯು ವಾಂಟ್ ಆಕ್ಸಿಜನ್ ಗ್ಯಾಸ್ ಫ್ರಮ್ ಏರ್, ವಿ ಹ್ಯಾವ್ ಟು ಸಪ್ರೇಟ್ ಔಟ್ ಆಲ್ ಅದರ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಏರ್. ಇನ್ನು ಉಳಿದಿದ್ದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಅದಿಷ್ಟನ್ನು ಇಟ್ಕೊಂಡ್ಬಿಟ್ರೆ ಆಯಿತು. ದ ಏರ್ ಈಸ್ ಕಂಪ್ರೆಸ್ಡ್ ಬೈ ಇನ್ಕ್ರೀಸಿಂಗ್ ದ ಪ್ರೆಷರ್ ಆ್ಯಂಡ್ ಇಟ್ ಈಸ್ ದೆನ್ ಕೂಲ್ಡ್ ಬೈ ಡಿಕ್ರೀಸಿಂಗ್ ದ ಟೆಂಪ್ರೇಚರ್ ಟು ಗೆಟ್ ಲಿಕ್ವಿಡ್ ಏರ್.
ಹೌದಲ್ವಾ? ಫಸ್ಟ್ ಲಿಕ್ವಿಡ್ ಏರನ್ನು ತೊಗೊಂಡ್ವಿ, ಆನಂತರ ಇಟ್ ಈಸ್ ವಾರ್ಮ್ ಅಪ್. ನೆಕ್ಸ್ಟ್ ಫ್ರ್ಯಾಕ್ಷನಲ್ ಕಾಲಮಲ್ಲಿ ನಾವು ಡಿಫ್ರೆಂಟ್ ಹೈಟ್ಸಲ್ಲಿ ಏನು ಮಾಡ್ತಾ ಹೋದ್ವಿ, ಬೇಸ್ಡ್ ಆನ್ ದೇರ್ ಬಾಯ್ಲಿಂಗ್ ಪಾಯಿಂಟ್ಸ್ ನಾವಲ್ಲಿ ಸಪ್ರೇಟ್ ಮಾಡ್ತಾ ಹೋದ್ವಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ನೆಕ್ಸ್ಟ್ ಹೇಳಿ, ಅರೇಂಜ್ ದ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಏರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬಾಯ್ಲಿಂಗ್ ಪಾಯಿಂಟ್ಸ್. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ಸ್ಗಳಿದ್ದಾವೆ, ಇವುಗಳ ಆಧಾರದ ಮೇಲೆ ಇಲ್ಲಿ ಯಾಕೆ ಈ ಕ್ವಶನ್ ಕೇಳಿದ್ದಾರೆ ಅಂತಂದರೆ ಇಲ್ಲಿ ನೆಗೆಟಿವ್ ಸೈನ್ ಇದೆ. ಆ ಕಾರಣದಿಂದಾಗಿ ಯಾವುದು ಫಸ್ಟ್ ಸಿಗುತ್ತೆ ನಮಗೆ ಥಿಂಕ್ ಮಾಡಿ. ನಾಟ್ ಬೇಸ್ಡ್ ಆನ್ ದಿಸ್ ನಂಬರ್, ಕನ್ಸಿಡರ್ ನೆಗೆಟಿವ್ ಸೈನ್. ಹಾಗಿದ್ರೆ ಫಸ್ಟ್ ನಮಗೆ ಸಿಗೋದು ಯಾವುದು? ಥಿಂಕ್ ಮಾಡಿ. ಇವುಗಳ ಆಧಾರದ ಮೇಲೆ ನೀವು ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಳ್ತಾ ಹೋಗಿ. ಇಷ್ಟೇ ನೀವು ಈ ಒಂದು ಕಾನ್ಸೆಪ್ಟಲ್ಲಿ ನೆನ್ಪಿಟ್ಕೋಬೇಕಾಗಿರೋದು. ಒಂದು, ಏರ್ ಇಟ್ಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಹಾಗೆ ಇದನ್ನು ನಾವೇನಾದರೂ ಪ್ರೆಷರ್ ಇನ್ಕ್ರೀಸ್ ಮಾಡಿ ಟೆಂಪರೇಚರ್ನ ಡಿಕ್ರೀಸ್ ಮಾಡಿದಾಗ ನಮಗೇನಾಗುತ್ತೆ, ಲಿಕ್ವಿಡ್ ಏರ್ ಸಿಗುತ್ತೆ. ಇದರಲ್ಲಿರುವಂತಹ ಗ್ಯಾಸಸ್ಗಳಲ್ಲಿ ಬೇಸ್ಡ್ ಆನ್ ದೇರ್ ಬಾಯ್ಲಿಂಗ್ ಪಾಯಿಂಟ್ಸ್ ಮೂಲಕ ನಾವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಪ್ರೋಸೆಸ್ ಮೂಲಕ ಈ ಗಾಳಿಯಲ್ಲಿರುವಂತಹ ಮಿಕ್ಸ್ಚರ್ ಆಫ್ ಗ್ಯಾಸಸ್ಗಳನ್ನು ನಾವು ಸಪ್ರೇಟ್ ಮಾಡಬಹುದು. ಇದನ್ನು ಬರ್ಕೊಳ್ಳಿ. ಆನಂತರ ಅವುಗಳ ಬಾಯ್ಲಿಂಗ್ ಟೆಂಪರೇಚರ್ಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಜೊತೆಗೆ ಡಿಕ್ರೀಸಿಂಗ್ ಆರ್ಡರ್ ಎರಡರಲ್ಲೂ ಸಹಿತ ಬರೆದಿಟ್ಕೊಳ್ಳಿ. ಇಲ್ಲಿಗೆ ಕಾನ್ಸೆಪ್ಟ್ ಕ್ಲೋಸ್. ವಿಚ್ ಗ್ಯಾಸ್ ಫಾರ್ಮ್ಸ್ ದ ಲಿಕ್ವಿಡ್ ಫಸ್ಟ್ ಆ್ಯಸ್ ದ ಏರ್ ಈಸ್ ಕೂಲ್ಡ್? ಈ ಕ್ವಶನನ್ನು ನೀವು ಆನ್ಸರ್ ಮಾಡಿದ್ರಿ ಅಂತಂದರೆ ಸೊ ದಟ್ ಯು ಕ್ಯಾನ್ ಗೆಸ್ ಈಸಿಲಿ. ಐ ಹೋಪ್ ನೀವು ಆಲ್ರೆಡಿ ಇವಾಗ ಆನ್ಸರ್ ಮಾಡಿ ಬರ್ಕೊಂಡಿದ್ದೀರಾ ಅಂಥೇಳಿ. ಈಗ ನನ್ನ ಆನ್ಸರ್ ಹೇಳ್ತೀನಿ, ವೆರಿಫೈ ಮಾಡ್ಕೊಳ್ಳಿ. -96. ಈಗ ಜಸ್ಟ್ ಸಿಂಪಲಾಗಿ ನೋಡಿ, 0 ಇಂಟೀಜರ್ ನಾವು ನಂಬರ್ ಲೈನ್ ಬರ್ಕೊಳ್ಳುವಾಗ +1 ಈ ಕಡೆ ಇರುತ್ತೆ, -1 ಈ ಕಡೆ ಇರುತ್ತೆ. ನಾವು ಇವಾಗ ಜಸ್ಟ್ ಫೋಕಸ್ ಮಾಡೋಣ ಮೈನಸ್ ಕಾನ್ಸೆಪ್ಟ್ಸಲ್ಲಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು 0 ಈಸ್ ಗ್ರೇಟರ್ ದ್ಯಾನ್ -1, -1 ಈಸ್ ಗ್ರೇಟರ್ ದ್ಯಾನ್ -2. ಹಾಗಿದ್ರೆ ಹೇಳಬಹುದಾ -183, -186, -196 ವಿಚ್ ಈಸ್ ಗ್ರೇಟರ್ ಹಿಯರ್, ವಿಚ್ ಈಸ್ ಸ್ಮಾಲರ್ ಹಿಯರ್ ಬರ್ಕೋಬಹುದಾ? ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. -183 ಇಟ್ಸ್ ಎ ಗ್ರೇಟರ್, -186 ನಂತರ -196 ಆಗುತ್ತೆ. ಸೊ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಆ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ಪನ್ನು ನೀವು ತಿಳ್ಕೊಳ್ಬಹುದು, ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ಮತ್ತೇನು ಬೇಡ ಅಂತ ಅನ್ಕೊತೀನಿ. ಹೌ ವಿ ಕ್ಯಾನ್ ಸಪ್ರೇಟ್ ಒಬ್ಟೈನ್ ಪ್ಯೂರ್ ಕಾಪರ್ ಸಲ್ಫೇಟ್ ಫ್ರಮ್ ಆ್ಯನ್ ಇಂಪ್ಯೂರ್ ಸ್ಯಾಂಪಲ್? ನಮಗೀಗ ಇಂಪ್ಯೂರ್ ಸ್ಯಾಂಪಲ್ ಆಫ್ ಕಾಪರ್ ಸಲ್ಫೇಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿರುವಂಥ ಇಂಪ್ಯೂರ್ ಸ್ಯಾಂಪಲನ್ನು ತೊಗೊಂಡ್ಬಿಟ್ಟು ನಾವು ಪ್ಯೂರ್ ಸ್ಯಾಂಪಲನ್ನು ಹೇಗೆ ಪಡ್ಕೋಬಹುದು? ಹಾಗಿದ್ರೆ ಫಸ್ಟ್ ಲೆಟ್ಸ್ ಟೇಕ್ ದಿಸ್ ಇನ್ ಒಂದು ಕಂಟೈನರ್. ಚೀನಾ ಡಿಶಲ್ಲಿ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅಮೌಂಟ್ ಆಫ್ ವಾಟರನ್ನು ಹಾಕ್ತೀವಿ. ಫಿಲ್ಟರ್ ದ ಇಂಪ್ಯೂರಿಟೀಸ್ನ ಹೇಗೆ ಫಿಲ್ಟರ್ ಮಾಡಿದ ನಂತರ ಅದನ್ನು ನೆಕ್ಸ್ಟ್ ಸ್ವಲ್ಪ ಹೀಟ್ ಮಾಡಿ ಆ ವಾಟರ್ ಕಂಟೆಂಟನ್ನು ಎವಾಪರೇಟ್ ಮಾಡ್ತೀವಿ. ಅಲ್ಲಿ ಜೊತೆಗೆ ನಾವು ಇನ್ನೊಂದು ಮಾಡಬೇಕು, ಸ್ಯಾಚುರೇಟೆಡ್ ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ಕೊಳ್ಳೋದು. ಅದನ್ನು ನೆಕ್ಸ್ಟ್ ನಂತರ ಹೀಟ್ ಮಾಡಿ ಆ ವಾಟರ್ನ ಎವಾಪರೇಟ್ ಮಾಡೋದು. ಕವರ್ ದ ಸೊಲ್ಯೂಷನ್ ವಿತ್ ಅ ಫಿಲ್ಟರ್ ಪೇಪರ್ ಆ್ಯಂಡ್ ಲೀವ್ ಇಟ್ ಅನ್ಡಿಸ್ಟರ್ಬ್ಡ್ ಅಟ್ ರೂಮ್ ಟೆಂಪರೇಚರ್ ಟು ಕೂಲ್ ಸ್ಲೋಲಿ ಫಾರ್ ಎ ಡೇ. ಯು ವಿಲ್ ಒಬ್ಟೈನ್ ದ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಇನ್ ಎ ಚೀನಾ ಡಿಶ್. ಇಲ್ಲಿಗೆ ದಿಸ್ ಪ್ರೊಸೆಸ್ ನಾವೇನಂತ ಕರಿತೀವಿ, ಕ್ರಿಸ್ಟಲೈಸೇಷನ್. ಫಸ್ಟ್ ನಾವು ಮಾಡಿದ್ದೇನು, ಇಂಪ್ಯೂರ್ ಸ್ಯಾಂಪಲನ್ನು ತೊಗೊಂಡ್ವಿ, ವಾಟರಲ್ಲಿ ಡಿಸಾಲ್ವ್ ಮಾಡಿದ್ವಿ, ಫಿಲ್ಟರ್ ದ ಇಂಪ್ಯೂರಿಟೀಸ್. ಫಸ್ಟ್ ಇಂಪ್ಯೂರಿಟೀಸ್ಗಳೇನಾದರೂ ಇತ್ತು ಅಂದರೆ ಅದನ್ನು ಫಿಲ್ಟರ್ ಮಾಡ್ಕೊಂಡ್ವಿ. ಎವಾಪರೇಟ್ ವಾಟರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸೊ ಆ್ಯಸ್ ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ವಾಟರ್ ಕಂಟೆಂಟ್ ಏನಾದರೂ ಇತ್ತು ಅಂದರೆ ಅದನ್ನು ನಾವು ಎವಾಪರೇಟ್ ಮಾಡಿ, ಹೀಟ್ ಮಾಡಿ ಎವಾಪರೇಟ್ ಮಾಡಿ ಆನಂತರ ಅದನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿ ಪ್ರಿಪೇರ್ ಮಾಡ್ಕೊಂಡ್ವಿ. ನಂತರ ಕವರ್ ದ ಸೊಲ್ಯೂಷನ್ ವಿತ್ ಅ ಫಿಲ್ಟರ್ ಪೇಪರ್, ಅಂದರೆ ಅಲ್ಲಿಗೆ ಹೆಚ್ಚು ಸಲ್ಯೂಟು ಪಾರ್ಟಿಕಲ್ಸ್ಗಳು ಇರಬೇಕು, ಕ್ರಿಸ್ಟಲ್ಸ್ಗಳು ನಮಗೆ ಬೇಕು ಅನ್ನೋದಕ್ಕೋಸ್ಕರ ಇಂತಹ ಪ್ರೋಸೆಸ್ಗಳನ್ನು ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರೀತಾರೆ. ಕ್ರಿಸ್ಟಲೈಸೇಷನ್ ಅಂದರೆ ಏನು ಅಂತ ಬರ್ಕೊಳ್ಳಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟನ್ನು ಬರ್ಕೊಳ್ಳಿ, ಸಾಕು ಇಷ್ಟೇ. ವಾಟ್ ಡು ಯು ಅಬ್ಸರ್ವ್ ಇನ್ ದ ಚೀನಾ ಡಿಶ್? ಡು ದ ಕ್ರಿಸ್ಟಲ್ಸ್ ಲುಕ್ ಅಲೈಕ್? ಹೌ ವಿಲ್ ಯು ಸಪ್ರೇಟ್ ದ ಕ್ರಿಸ್ಟಲ್ಸ್ ಫ್ರಮ್ ದ ಲಿಕ್ವಿಡ್ ಇನ್ ದ ಚೀನಾ ಡಿಶ್? ಇಲ್ಲಿ ಇವೆಲ್ಲ ಏನೋ ಅಂಥದ್ದು ಬೇಡ, ನಮಗಿಲ್ಲಿ ಮೇಯ್ನಾಗಿ ಬೇಕಾಗಿರೋದು ಕಾಪರ್ ಸಲ್ಫೇಟ್. ವೈ ಇಟ್ ಈಸ್ ಬ್ಲೂ? ನೀವು ಇದಕ್ಕೆ ಆನ್ಸರ್ ಮಾಡಲಿಲ್ಲ. ಹೋಪ್ ಈ ಯೂಟ್ಯೂಬ್ ವಿಡಿಯೋಲಿ ನೀವು ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ದ ಕ್ರಿಸ್ಟಲೈಸೇಷನ್ ಮೆಥಡ್ ಈಸ್ ಯೂಸ್ಡ್ ಟು ಪ್ಯೂರಿಫೈ ದ ಲಿಕ್ವಿಡ್ಸ್. ವಿ ಹ್ಯಾವ್ ಆಲ್ರೆಡಿ ದ ಲಿಕ್ವಿಡ್ಸ್. ಇಂಪ್ಯೂರ್ ಸಾಲಿಡ್ಸ್ಗಳನ್ನು ಪ್ಯೂರ್ ಸಾಲಿಡ್ಸ್ಗಳಾಗಿ ಪಡ್ಕೋಬೇಕು ಅಂತ ಅಂದಾಗ ನಾವೇನು ಮಾಡಬಹುದು, ಇಂಥ ಒಂದು ಪ್ರೋಸೆಸ್ಸನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, ದ ಸಾಲ್ಟ್ ವಿ ಗೆಟ್ ಫ್ರಮ್ ದ ಸೀ ವಾಟರ್ ಕ್ಯಾನ್ ಹ್ಯಾವ್ ಎ ಮೆನಿ ಇಂಪ್ಯೂರಿಟೀಸ್ ಇನ್ ಇಟ್. ಇಲ್ಲಿ ಎವಾಪರೇಷನ್ ಮೂಲಕ ನಾವು ಸಾಲ್ಟನ್ನು ತೊಗೊಂಡಿರ್ತೀವಿ, ಅದರಲ್ಲಿ ಇಂಪ್ಯೂರಿಟೀಸ್ ಇದ್ದೇ ಇರುತ್ತೆ.
ಆ ಇಂಪ್ಯೂರಿಟೀಸ್ನ ಹೋಗಿಸ್ಬಿಟ್ಟು ನಾವು ಪ್ಯೂರ್ ಸಾಲ್ಟನ್ನು ಪಡ್ಕೋಬೇಕು ಅಂತಂದರೆ ಟು ರಿಮೂವ್ ದೀಸ್ ಇಂಪ್ಯೂರಿಟೀಸ್ ದ ಪ್ರೋಸೆಸ್ ಆಫ್ ಕ್ರಿಸ್ಟಲೈಸೇಷನ್ ಈಸ್ ಯೂಸ್ಡ್. ಕ್ರಿಸ್ಟಲೈಸೇಷನ್ ಈಸ್ ಎ ಪ್ರೋಸೆಸ್ ದಟ್ ಸಪ್ರೇಟ್ಸ್ ಎ ಪ್ಯೂರ್ ಸಾಲಿಡ್ ಇನ್ ದ ಫಾರ್ಮ್ ಆಫ್ ಇಟ್ಸ್ ಕ್ರಿಸ್ಟಲ್. ನಾವು ಇಲ್ಲಿ ತೊಗೊಂಡಿರುವಂತಹ ಒಂದು ಇಂಪ್ಯೂರ್ ಸ್ಯಾಂಪಲಲ್ಲಿ ತೊಗೊಂಡ್ಬಿಟ್ಟು ಪ್ಯೂರ್ ಸಾಲಿಡನ್ನು ಪಡ್ಕೋತಿದ್ದೀವಿ ಇನ್ ದ ಫಾರ್ಮ್ ಆಫ್ ಕ್ರಿಸ್ಟಲ್ಸ್ ಫಾರ್ಮಲ್ಲಿ ತೊಗೊಂಡಿರ್ತೀವಿ, ಅದನ್ನೇ ನಾವು ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಕ್ರಿಸ್ಟಲ್ಸ್ ಅಂದರೆ ಯಾವ ರೀತಿಯಾಗಿರುತ್ತೆ, ಏನಾದರೂ ಡೌಟ್ಸ್ ಇದೆಯಾ ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೇನ್. ಕ್ರಿಸ್ಟಲೈಸೇಷನ್ ಟೆಕ್ನಿಕ್ ಈಸ್ ಬೆಟರ್ ದ್ಯಾನ್ ಸಿಂಪಲ್ ಎವಾಪ್ರೇಷನ್ ಟೆಕ್ನಿಕ್ ಆ್ಯಸ್ ಯಾಕೆ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ಈಸ್ ಬೆಟರ್. ಯಾಕೆ ಅಂತಂದರೆ ಸಮ್ ಸಾಲಿಡ್ಸ್ ಡಿಕಾಂಪೋಸ್ ಆರ್ ಸಮ್ ಲೈಕ್ ಶುಗರ್ ಮೇ ಗೆಟ್ ಚಾರ್ಡ್ ಆನ್ ಹೀಟಿಂಗ್ ಟು ಡ್ರೈನೆಸ್. Some impurities may remain dissolved in the solution even after the filtration. On evaporation, these contaminate the solid. ಇಲ್ಲಿ ಎವಾಪ್ರೇಷನ್ ಆರ್ ಫಿಲ್ಟ್ರೇಷನ್ ಆರ್ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಾವು ಒಂದು ಕಂಡೀಷನ್ನ ಚೇಂಜ್ ಮಾಡ್ದಂಗೆ ಆಗುತ್ತೆ. ಇಟ್ ಮೀನ್ಸ್ ನಾವಲ್ಲಿ ಒಂದು ಎಕ್ಸ್ಟರ್ನಲ್ ಒಂದು ಫ್ಯಾಕ್ಟರ್ನ ನಾವು ಚೇಂಜ್ ಮಾಡ್ತಾಯಿದ್ವಿ. ಇಟ್ ಮೀನ್ಸ್ ವಿ ಆರ್ ವೇರಿಯಿಂಗ್ ದ ಟೆಂಪ್ರೇಚರ್, ವಿ ಆರ್ ವೇರಿಯಿಂಗ್ ದ ಪ್ರೆಷರ್. ಸೊ ದಟ್ ಏನಾಯ್ತು ಅಲ್ಲಿಗೆ ಇನ್ನೊಂದು ಸಬ್ ಪ್ರಾಡಕ್ಟ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಕಾರಣದಿಂದಾಗಿ ನಾವು ಈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ಸನ್ನು ಹೆಚ್ಚು ಕೈಗೊಳ್ಳೋದು ಒಳ್ಳೆಯದು ದ್ಯಾನ್ ದ ಎವಾಪ್ರೇಷನ್. ಸಿಂಪಲ್ ಎವಾಪ್ರೇಷನ್, ನಾಟ್ ಫಾರ್ ದ ಕಾಂಪ್ಲೆಕ್ಸ್. ಅಪ್ಲಿಕೇಶನ್ ಪ್ಯೂರಿಫಿಕೇಷನ್ ಆಫ್ ದ ಸಾಲ್ಟ್ ದಟ್ ವಿ ಗೆಟ್ ಫ್ರಮ್ ದ ಸಿ ಆಫ್ ದ ವಾಟರ್. ಇಲ್ಲಿ ಕ್ರಿಸ್ಟಲೈಸೇಷನ್ ಜೊತೆಗೆ ಎವಾಪ್ರೇಷನ್ ಎರಡನ್ನೂ ನೆನ್ಪಿಟ್ಕೋಬೇಕು. ಸಪ್ರೇಷನ್ ಆಫ್ ದ ಕ್ರಿಸ್ಟಲ್ಸ್ ಆಫ್ ದ ಆಲಮ್ ಮೀನ್ಸ್ ಇದರ ಕೆಮಿಕಲ್ ಫಾರ್ಮುಲಾ ಏನು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು, ಜೊತೆಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸಪ್ರೇಷನ್ ಆಫ್ ದ ಕ್ರಿಸ್ಟಲ್ಸ್ ಆಫ್ ದ ಆಲಮ್ ಫ್ರಮ್ ದ ಇಂಪ್ಯೂರ್ ಸ್ಯಾಂಪಲ್ಸ್, ಇದನ್ನು ಸಹಿತ ನೋಡ್ಬೋದು. ನಂತರ ಈ ಆಲಮನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಹೆಚ್ಚಾಗಿ ಗೊತ್ತಿದೆಯಾ? ವಾಟರ್ ಪ್ಯೂರಿಫಿಕೇಷನಲ್ಲಿ ಹೆಚ್ಚು ಯೂಸ್ ಮಾಡ್ತೀವಿ. ಕೇಳ್ತಾರೆ ಕ್ವಶನನ್ನು. ದಸ್ ಬೈ ಚೂಸಿಂಗ್ ಒನ್ ಆಫ್ ದ ಎಬೋವ್ ಮೆಥಡ್ಸ್ ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ಮಿಕ್ಸ್ಚರ್ ವಿ ಕ್ಯಾಟ್ ಎ ಪ್ಯೂರ್ ಸಬ್ಸ್ಟೆನ್ಸ್. With advancement in the technology, many more methods of separation techniques have been revised. In cities, ನೋಡೋದಾದರೆ drinking water is supplied from waterworks. A flow diagram of typical waterworks is as shown in the figure. Okay, ನೋಡೋಣ. ನಮ್ಮ ಹೋಮಿಗೆ ಯಾವ ರೀತಿಯಾಗಿ ಬರುತ್ತೆ. ಒಂದು ರಿಸರ್ವಯರ್, ದೊಡ್ಡದಾದಂಥ ಒಂದು ಕಂಟೈನರ್ ಇದೆ. ಟು ಅಲೋ ದ ಸಾಲಿಡ್ಸ್, ಇದರಲ್ಲಿರುವಂತಹ ಇಂಪ್ಯೂರಿಟೀಸಲ್ಲಿ ಸಾಲಿಡ್ಸ್ ಏನಾದರೂ ಇತ್ತು ಅಂದರೆ ಅವುಗಳು ಸೆಟಲ್ ಆಗಲಿ ಅನ್ನೋದಕ್ಕೋಸ್ಕರ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಹೇಳಿ ಕರಿತೀವಿ. ಸೆಟಲ್ ಆಗುತ್ತಲ್ಲ, ಉಳಿದಿದ್ದೇನಾಗುತ್ತೆ ಆ ಸೆಡಿಮೆಂಟ್ ಆಗಿ ಉಳಿದಿರುವಂಥ ಒಂದು ಪ್ರಾಡಕ್ಟ್ ಉಳಿದಿರೋದನ್ನು ನೆಕ್ಸ್ಟ್ ಇಲ್ಲಿ ಕಳಿಸ್ತಾರೆ. ಇಲ್ಲೂ ಸಹಿತ ಸೆಡಿಮೆಂಟೇಷನ್ ಆಗುತ್ತೆ. ಟು ಸೆಡಿಮೆಂಟ್ ದ ಸಸ್ಪೆಂಡೆಡ್ ಪಾರ್ಟಿಕಲ್ಸ್, ಸಸ್ಪೆಂಡೆಡ್ ಇಂಪ್ಯೂರಿಟೀಸ್ ಇರುವಂತಹ ಇಂಪ್ಯೂರಿಟೀಸ್ಗಳು ಅವುಗಳನ್ನೇ ಇಲ್ಲಿ ಏನು ಕೆಳಗೆ ಉಳಿದಿರುತ್ತಲ್ಲ ಅವುಗಳನ್ನು ಇಲ್ಲಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾವೆಲ್ಸ್, ಸ್ಯಾಂಡ್ ಯೂಸ್ ಮಾಡಿರ್ತಾರೆ, ಅಂದರೆ ಜಲ್ಲಿಕಲ್ಲು ಯೂಸ್ ಮಾಡಿರ್ತಾರೆ, ಆಮೇಲೆ ನೀರನ್ನು, ಆಮೇಲೆ ಈ ಸ್ಯಾಂಡ್ ಮರಳನ್ನು ಯೂಸ್ ಮಾಡಿರ್ತಾರೆ. ಇದನ್ನು ನಾವು ಹೈಸ್ಕೂಲಲ್ಲಿದ್ದಾಗ ನಾವು ಸಹಿತ ಮಾಡಿದ್ವಿ. ಇಲ್ಲೇನಾಗುತ್ತೆ ಇದ್ರ ಮೂಲಕ ಇದೆಲ್ಲ ಪಾಸ್ ಆಗಬೇಕು. ನೀವು ಬೇಕಾದರೆ ಚರಂಡಿ ನೀರನ್ನು ತೊಗೊಂಡು ಸಹಿತ ಮಾಡಿ ನೋಡ್ಬೋದು. ಯು ಕ್ಯಾನ್ ಗೆಟ್ ದ ಪ್ರಾಡಕ್ಟ್. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಪೊಟ್ಯಾಶ್ ಆಲಮನ್ನು ಹಾಕ್ತೀವಿ. ಆರ್ ಕ್ಲೋರಿನೇಷನ್ ಯಾಕೆ ಅಂತಂದರೆ ಟು ಕಿಲ್ ದ ಬ್ಯಾಕ್ಟೀರಿಯಾ ಆರ್ ಟು ಕಿಲ್ ದ ಮೈಕ್ರೋ ಆರ್ಗನಿಸಮ್ಸ್. ಇಲ್ಲಿ ನಮಗೇನಾಗುತ್ತೆ ಪ್ಯೂರ್ ವಾಟರ್ ಸಿಗುತ್ತೆ. ನಮಗೆ ನೀರಿನಲ್ಲಿ ಪೌಡರ್ ಥರ ಕಾಣಿಸ್ತಾ ಇರುತ್ತೆ, ಗಮನಿಸಿರ್ಬೋದು. ಬಿಕಾಸ್ ಅಲ್ಲಿ ಕ್ಲೋರಿನೇಷನ್ ತುಂಬ ಪ್ರಾಡಕ್ಟಲ್ಲಿ ಪೌಡರ್ ತುಂಬ ಹಾಕಿರ್ತಾರೆ. ಆ ಕಾರಣದಿಂದಾಗಿ ಆ ಒಂದು ನೀರನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ಇಟ್ಸ್ ವೆರಿ ಡೇಂಜರಸ್ ಆ್ಯಕ್ಚುಲಿ. ನಾವು ಮತ್ತೆ ಈ ನೀರುಗಳನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ಈ ವಾಟರ್ ಪಾರ್ಕ್ಸ್ಗಳಲ್ಲಿ ಸಹಿತ ನೋಡಬಹುದು. ಆ ಕಾರಣದಿಂದಾಗಿ ಆ ನೀರಿನಲ್ಲಿದ್ದಾಗ ನಾವು ಫುಲ್ಲು ನಮ್ಮ ಮುಖ ಎಲ್ಲ ಫುಲ್ ಬಿಳಿಚ್ದಂಗೆ ಕಾಣಿಸ್ತಾ ಇರುತ್ತೆ. ಬಟ್ ಹೊರಗಡೆ ಬಂದ ತಕ್ಷಣ ಆ ನೀರಿಂದ ನಾವು ಹೊರಗಡೆ ಬಂದುಬಿಟ್ವಿ ಅಂದ ತಕ್ಷಣ ಅದು ಮತ್ತೆ ನಮ್ಮ ಒರಿಜಿನಲ್ ಸ್ಕಿನ್ಗಿಂತನೂ ಕೆಟ್ಟದಾಗಿರುತ್ತೆ. ಕ್ವಶನ್: ಹೌ ವಿಲ್ ಯು ಸಪ್ರೇಟ್ ಎ ಮಿಕ್ಸ್ಚರ್ ಕಂಟೈನಿಂಗ್ ಕೆರೋಸಿನ್ ಆ್ಯಂಡ್ ಪೆಟ್ರೋಲ್ ವಿಚ್ ಆರ್ ಮಿಸಿಬಲ್ ವಿತ್ ಈಚ್ ಅದರ್? ಇಲ್ಲಿ ಮಿಸಿಬಲ್ ಲಿಕ್ವಿಡ್ಸನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಯಾವ ರೀತಿಯಾಗಿ ಸಪ್ರೇಟ್ ಮಾಡಬಹುದು? ಒಂದು ಮೇಯ್ನಾಗಿ ಬೇಕಾಗಿರೋದು ಎರಡೂ ಸಹಿತ ಆಯಿಲೇ. ಇವೆರಡೂ ಮಿಸಿಬಲ್ ಲಿಕ್ವಿಡ್ಸ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾವ ರೀತಿಯಾಗಿ ಸಪ್ರೇಟ್ ಮಾಡ್ಬೋದು? ವಿಚ್ ಪ್ರೋಸೆಸ್ ವಿ ಕಂಡಕ್ಟ್? ಇಲ್ಲಿ ನಾವು ಡಿಸ್ಟಿಲೇಷನ್ ಕಂಡೆನ್ಸೇಷನ್ ಪ್ರೋಸೆಸನ್ನು ಮಾಡಬಹುದು. ನೇಮ್ ದ ಟೆಕ್ನಿಕ್ ಟು ಸಪ್ರೇಟ್ ಬಟರ್ ಫ್ರಮ್ ಕರ್ಡ್. ಯಾವುದನ್ನು?
ನಾನು ಆಲ್ರೆಡಿ ಹೇಳಿದ್ದೀನಿ. ಲೆಟ್ಸ್ ಚೆಕ್ ನೀವು ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಸಾಲ್ಟ್ ಫ್ರಮ್ ಸಿ ವಾಟರ್, ಅಫ್ಕೋರ್ಸ್ ಈಗ ಬಂದು ನೋಡಿದೆ, ಈಗ ತಾನೇ ಹೇಳಿದ್ದೀನಿ ನಾನು. ಕ್ಯಾಂಫರ್ ಫ್ರಮ್ ಸಾಲ್ಟ್, ಸಬ್ಲಿಮೇಷನ್. ಏಕೆಂದರೆ ಕ್ಯಾಂಫರ್ ಇಟ್ ಎವಾಪರೇಟ್ಸ್, ಉಳಿದಿದ್ದು ಸಾಲ್ಟು ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಅಥವಾ ಕ್ಯಾಂಫರ್ ಫ್ರಮ್ ಸಾಲ್ಟ್ ಅಂತನಾದ್ರು ಕೇಳ್ಬೋದು, ಅಥವಾ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತಲೂ ಸಹಿತ, ಅಮೋನಿಯಂ ಕ್ಲೋರೈಡ್ ಅಂತಲೂ ಸಹಿತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದಿದೆ, ದಟ್ ಈಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಫಿಸಿಕಲ್ ಚೇಂಜಸ್ ಅಂತೇಳಿ ನಾವು ಯಾವಾಗ ಕರಿತೀವಿ, ಕೆಮಿಕಲ್ ಚೇಂಜಸ್. ಇದನ್ನು ಒಂದು ಕ್ವಶನ್ ಸಹಿತ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ. ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ pure substance and mixture, let us understand the difference between a physical and chemical change. Okay, in the previous chapter we have learned about the physical properties of the matter. ಇದರಲ್ಲಿ ನಾವು ಕಲರ್, ಹಾರ್ಡ್ನೆಸ್, ರಿಜಿಡಿಟಿ, ಫ್ಲೂಯಿಡಿಟಿ, ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬೆಂಡಿಂಗ್ ಪಾಯಿಂಟ್, ಇದರ ಆಧಾರದ ಮೇಲೆ ನಾವು ಭೌತಿಕ ಗುಣಗಳನ್ನು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್, ಮ್ಯಾಟ್ರ್ಗಳಲ್ಲಿ ಇಂಟರ್ ಕನ್ವರ್ಷನ್ಸ್ಗಳು, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಇದನ್ನು ಸಹಿತ ನಾವು ನೋಡ್ತಾ ಬಂದಿದ್ವಿ. ಇದರಲ್ಲಿ ಮೇಜರಾಗಿ ನಿಮಗೆ ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ಫಿಸಿಕಲ್ ಚೇಂಜಸ್ ಅಂತ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ಗಳಲ್ಲಿ ಬದಲಾವಣೆಗಳಾಗಿರೋದು. ಹೈಟ್, ವೆಯ್ಟ್, ಲೆಂತ್, ನಂತರ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಇವೆಲ್ಲವೂ ಸಹಿತ ಫಿಸಿಕಲ್ ಪ್ರಾಪರ್ಟೀಸ್ ಆಗಿರುತ್ತೆ. ರಿಜಿಡಿಟಿ, ಸ್ಮೂತ್ನೆಸ್, ಕಠಿಣತೆಯಲ್ಲಿ ನೋಡೋದಾದರೆ ಇವಿಷ್ಟು ಸಹಿತ ಚೇಂಜಸ್ಗಳನ್ನು ನೋಡ್ಬೋದು. ಕೆಮಿಕಲ್ ಚೇಂಜಸ್ಸಲ್ಲಿ ಏನಾಗಿರುತ್ತೆ ಅಂತಂದರೆ, ಇದರಲ್ಲಿ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುತ್ತೆ. ಜೊತೆಗೆ ಆ ಒರಿಜಿನಲ್ ಪ್ರಾಡಕ್ಟ್ ಏನಿರುತ್ತಲ್ಲ ಅದನ್ನು ನಾವು ಪುನಃ ಪಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು? ಈಗ ಪೆನ್ಸಿಲ್ ಇದೆಯಪ್ಪ, ಪೆನ್ಸಿಲನ್ನು ನಾವು ಮೆಂಡ್ ಮಾಡಿದ್ದೀವಿ, ಚೂಪ್ ಮಾಡ್ಕೊಂಡಿದ್ದೀವಿ, ಅದರ ಮದ್ದನ್ನು ಚೀಪ್ ಮಾಡ್ಕೊಂಡಿದ್ದೀವಿ. ಈಗ ಮೆಂಡ್ ಮಾಡಿದಾಗ ಅದರ ಸೈಜಲ್ಲಿ ವೇರಿ ಆಯಿತು, ನಮಗೆ ಒಂದು ಹೊಸದೊಂದು ಪ್ರಾಡಕ್ಟು ಸಹಿತ ಸಿಕ್ಕಿದೆ. ಅಂದರೆ ಅದರದ್ದು ಒಂದು ವೇಸ್ಟ್ ಇರುತ್ತಲ್ಲ ಅದು. ಈಸ್ ಇಟ್ ಎ ಫಿಸಿಕಲ್ ಚೇಂಜ್ ಆರ್ ಕೆಮಿಕಲ್ ಚೇಂಜ್? ಪಾಸ್ ಮಾಡಿ ಥಿಂಕ್ ಮಾಡಿ ಫಸ್ಟ್. I will give a one small pause. ತುಂಬ ಜನ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀರಾ, ಬಟ್ ಇಟ್ ಈಸ್ ಎ ರಾಂಗ್. ಹಿಯರ್ ಇಟ್ ಈಸ್ ಎ ಫಿಸಿಕಲ್ ಚೇಂಜ್. ಹೇಗೆ ಅಂತಂದರೆ, ಇದರಲ್ಲಿ ಚೇಂಜ್ ಆಗಿರೋದು ಕೇವಲ ಇದರ ಲೆಂತಲ್ಲಿ ಮಾತ್ರ. ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಂತ ನಾವು ಹೇಳ್ತಾನೆ ಇಲ್ಲ. ನಮಗೆ ಸಿಕ್ಕಿರೋದು ಇದು ಮೇಜರಾಗಿ ನಮಗೆ ಬೇಕಾಗಿರೋದು ಇದರ ಲೆಂತಲ್ಲಿ ಮಾತ್ರ ಚೇಂಜ್ ಆಗಿದೆ. ಸೊ ಇದನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆ? ಬೋತ್ ವಾಟರ್ ಆ್ಯಂಡ್ ಕುಕ್ಕಿಂಗ್ ಆಯಿಲ್ ಆರ್ ಲಿಕ್ವಿಡ್, ಬಟ್ ದೇರ್ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಡಿಫ್ರೆಂಟ್. ದೇ ಡಿಫರ್ ಇನ್ ಓಡರ್, ಇನ್ಫ್ಲಾಮೆಬಿಲಿಟಿ. ವಿ ನೋ ದಟ್ ಆಯಿಲ್ ಬರ್ನ್ಸ್ ಇನ್ ಏರ್, ವೆರ್ ಆ್ಯಸ್ ವಾಟರ್ ಎಕ್ಸ್ಟಿಂಗ್ವಿಷಸ್ ಫೈರ್. ಅಂದರೆ ನೀರನ್ನು ಯೂಸ್ ಮಾಡಿಬಿಟ್ಟು ಬೆಂಕಿನ ಆರಿಸ್ಬೋದು, ಅದನ್ನು ಹೇಳ್ತಿದ್ದಾರೆ. ನಂತರ ಇಟ್ ಈಸ್ ದಿಸ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಯಿಲ್ ದಟ್ ಮೇಕ್ಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ವಾಟರ್. ಬರ್ನಿಂಗ್ ಈಸ್ ಎ ಕೆಮಿಕಲ್ ಚೇಂಜ್. ಬರ್ನಿಂಗು ಮೇಯ್ನಾಗಿ ತಿಳ್ಕೊಬೇಕಾಗಿರೋದು. ಬಾಯ್ಲಿಂಗ್ ಇದೆಯಲ್ಲ, ಇಟ್ಸ್ ಅ ಫಿಸಿಕಲ್ ಚೇಂಜ್. ಬರ್ನಿಂಗ್ ಇದೆಯಲ್ಲ, ಬರ್ನಿಂಗ್ ಆದಾಗ ನಮಗೆ ಅಲ್ಲಿ ನ್ಯೂ ಪ್ರಾಡಕ್ಟ್ ಸಿಕ್ಕಿರುತ್ತೆ ಪಕ್ಕ. ಒಂದು ಪೇಪರ್ನ ಬರ್ನ್ ಮಾಡಿ, ನಮಗೆ ಅಲ್ಲಿ ಏನಾಗುತ್ತೆ, ಬೂದಿ ಸಿಗುತ್ತೆ. ಬೂದಿನ ಇಟ್ಕೊಂಡ್ಬಿಟ್ಟು ಮತ್ತೆ ನಾವು ಪೇಪರ್ನ ವಾಪಸ್ ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಬರ್ನಿಂಗ್ ಅಂತಿತ್ತು ಅಂತಂದರೆ ಅದು ಕೆಮಿಕಲ್ ಚೇಂಜ್ ಆಗಿರುತ್ತೆ ಪಕ್ಕ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಒನ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಅನದರ್ ಟು ಅಂಡರ್ಗೋ ಚೇಂಜ್ ಇನ್ ದ ಕೆಮಿಕಲ್ ಕಾಂಪೋಸಿಷನ್. ಕೆಮಿಕಲ್ ಚೇಂಜ್ ಬ್ರಿಂಗ್ಸ್ ಚೇಂಜ್ ಇನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಅಂದರೆ ಕೆಮಿಕಲ್ ಚೇಂಜ್ ಅಂದರೆ ಅಲ್ಲಿ ಕಾಂಪೋಸಿಷನಲ್ಲಿ ಚೇಂಜ್ ಆಗುತ್ತೆ, ಅಲ್ಲಿರುವಂಥ ಆಟಮ್ಸ್ಗಳ ಮಧ್ಯೆ, ಮ್ಯಾಟ್ರ್ಗಳ ಮಧ್ಯೆ ರಿಯಾಕ್ಷನ್ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಕೆಮಿಕಲ್ ಚೇಂಜ್ ಅಂತ ನಾವು ಹೇಳಬಹುದು. ಬರ್ನಿಂಗ್, ಡ್ಯೂರಿಂಗ್ ಬರ್ನಿಂಗ್ ಆಫ್ ಕ್ಯಾಂಡಲ್ ಬೋತ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಹ್ಯಾಪನ್. ಹೇಗೆ ಫಿಸಿಕಲ್ ಚೇಂಜ್ ಹೇಗೆ ಅಂದರೆ ಅದರ ಲೆಂತಲ್ಲಿ ಚೇಂಜಸ್ ಆಗೋದು. ಜೊತೆಗೆ ಇಲ್ಲಿ ನಾವು ಮೇಣ ಅದು ಕರಗ್ಬಿಟ್ಟು ಏನಾಯಿತು, ಮತ್ತೆ ಅದರಲ್ಲೇ ಕೂತಿದೆ. ಸೊ ಇಟ್ಸ್ ಅ ಕೆಮಿಕಲ್ ಚೇಂಜ್. ಅಂದರೆ ಅಲ್ಲಿ ನ್ಯೂ ಪ್ರಾಡಕ್ಟ್ ಬಂದಿದೆ. ಬೂದಿ ಇಲ್ಲಿ ಇಲ್ಲಿ ಕಪ್ಪಾಗಿರುತ್ತೆ, ಇಟ್ಸ್ ಎ ಕೆಮಿಕಲ್ ಚೇಂಜ್. ಇಲ್ಲಿ ಮೇಣ ಉಳಿದಿರುತ್ತಲ್ಲ, ಇಲ್ಲಿ ಬಿದ್ದಿರುತ್ತಲ್ಲ, ಅದನ್ನೇ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಮತ್ತೆ ನಾವು ಅದಕ್ಕೆ ರೀಶೇಪ್ ಕೊಡಬಹುದು, ಕರಗಿಸಿ ಅಲ್ವಾ. ಕ್ಲಾಸಿಫೈ ದ ಫಾಲೋಯಿಂಗ್ ಆ್ಯಸ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಚೇಂಜಸ್. ಕಟ್ಟಿಂಗ್ ಆಫ್ ಟ್ರೀಸ್ನ ಕಟ್ ಮಾಡಿದ್ರೆ ಮತ್ತೆ ನಾವು ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ. ಮೆಲ್ಟಿಂಗ್ ಆಫ್ ಬಟರ್ ಇನ್ ಅ ಪ್ಯಾನ್. ಬಟರ್ನ ನಾವು ಇಲ್ಲಿ ಏನು ಮಾಡ್ತಾಯಿದ್ವಿ, ಮೆಲ್ಟ್ ಮಾಡ್ತಾಯಿದ್ವಿ. Again we can get, so it's a physical change. Rusting of almaria, ಇಲ್ಲೇನಾಗುತ್ತೆ, ರಸ್ಟ್ ಅಂತಂದರೆ ಅಲ್ಲಿ ನ್ಯೂ ಪ್ರಾಡಕ್ಟ್ ಬಂದಿರುತ್ತೆ. ಸೊ ಇಟ್ಸ್ ಎ ಕೆಮಿಕಲ್ ಚೇಂಜ್. ಬಾಯ್ಲಿಂಗ್ ವಾಟರ್, ಇಟ್ಸ್ ಅ ಫಿಸಿಕಲ್. ಪಾಸಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ವಾಟರ್ ಆ್ಯಂಡ್ ದ ವಾಟರ್ ಬ್ರೇಕಿಂಗ್ ಡೌನ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಇಟ್ ಈಸ್ ಕಾಲ್ಡ್ ಕೆಮಿಕಲ್ ಚೇಂಜ್. Dissolving common salt in water, it's a physical change, because again we can get it through the evaporation or ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಕ್ರಿಸ್ಟಲೈಸೇಷನ್. ಮೇಕಿಂಗ್ ಎ ಫ್ರೂಟ್ ಸಲಾಡ್ ವಿತ್ ರಾ ಫ್ರೂಟ್ಸ್ ಒರಿಜಿನಲ್ ಫ್ರೂಟ್ಸ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಿದ್ರೆ ಹೇಳ್ಬೋದಾ ಇಟ್ಸ್ ಅ ಫಿಸಿಕಲ್ ಕೆಮಿಕಲ್ ಚೇಂಜ್ ಅಂತ. ಬರ್ನಿಂಗ್ ಆಫ್ ಪೇಪರ್ ಆ್ಯಂಡ್ ವುಡ್, ಈಗ ತಾನೇ ಹೇಳಿದೆ ಬರ್ನಿಂಗ್ ಕೆಮಿಕಲ್ ಚೇಂಜ್.
ಟ್ರೈ ಸೆಗ್ರಿಗೇಟ್ ದ ಥಿಂಗ್ಸ್ ಅರೌಂಡ್ ಯು ಆ್ಯಸ್ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಮಿಕ್ಸ್ಚರ್. ಹೇಗೆ ಸಾಧ್ಯ ಈಗ ನೋಡ್ತಾ ಹೋಗೋಣ. ವಾಟ್ ಆರ್ ದ ಟೈಪ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್? ಆನ್ ದ ಬೇಸಿಸ್ ಆಫ್ ದೇರ್ ಕೆಮಿಕಲ್ ಕಾಂಪೋಸಿಷನ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಐದರ್ ಆ್ಯಸ್ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್. ಎಲಿಮೆಂಟ್ಸ್ ಅಂತ ಅಂದರೆ ಅದಕ್ಕಿಂತ ಮುಂಚೆ ಎಲಿಮೆಂಟ್ಸ್ ಈ ಒಂದು ವರ್ಡನ್ನು ಕಾಯಿನ್ ಮಾಡಿದ್ದು ರಾಬರ್ಟ್ ಬಾಯ್ಲೆ ಇನ್ 1661 ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಜೊತೆಗೆ ಲಾರೆಂಟ್ ಅಂತ ಏನಿದ್ದಾನಲ್ಲ, ಈ ಲ್ಯಾವೋಯ್ಸರ್, ಹಿ ಈಸ್ ವೆರಿ ಮಚ್ ಫೇಮಸ್. ಯಾವುದರಲ್ಲಿ ಅಂತಂದರೆ ವಾಟರ್ನ ಪ್ರಿಪ್ರೇಷನ್ ಇನ್ ದ ಲ್ಯಾಬೊರೇಟರಿ, ಇವನೇ ಅಂತ ಅನ್ಕೋತೀನಿ, ಇವನೇ ಚೆಕ್ ಮಾಡಿ ಒಂದು ಸರಿ. ವಾಸ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ಅನ್ ಎಕ್ಸ್ಪೆರಿಮೆಂಟಲಿ ಯೂಸ್ಫುಲ್ ಡೆಫಿನೇಷನ್ ಆಫ್ ದ ಎಲಿಮೆಂಟ್. ಎಲಿಮೆಂಟ್ ಅನ್ನೋ ಒಂದು ವರ್ಡ್ಗೆ ಡೆಫಿನೇಷನ್ ಯೂಸ್ಫುಲ್ ಮತ್ತು ಎಕ್ಸ್ಪೆರಿಮೆಂಟಾಗಿ ಅದು ಪ್ರೂವ್ ಆಗಿರುವಂಥದ್ದು ಡೆಫಿನೇಷನ್ ಕೊಟ್ಟಿದ್ದು ಲ್ಯಾವೋಯ್ಸರ್. He defined an element as a basic form of a matter that cannot be broken into simpler substances. ಮ್ಯಾಟರ್ನ ಒಂದು ಬೇಸಿಕ್ ಫಾರ್ಮ್ ಆಗಿರುತ್ತೆ, ಅಂದರೆ ಲಾಸ್ಟ್ ಒಂದು ತುಂಡಾಗಿರುತ್ತೆ, ಅದನ್ನು ನಾವು ಮತ್ತೆ ಸಪ್ರೇಟ್ ಮಾಡೋದಕ್ಕೆ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲಿಮೆಂಟ್ಸ್ ಕ್ಯಾನ್ ಬಿ ನಾರ್ಮಲಿ ಡಿವೈಡೆಡ್ ಇಂಟು ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್. ಇಲ್ಲೇನಾಗಿರುತ್ತೆ, ಯಾವುದೇ ಒಂದು ಮೆಟಲ್ ತೊಗೊಳ್ಳಿ, ಅಲ್ಯೂಮಿನಿಯಂ, ಐರನ್, ಗೋಲ್ಡ್, ಸಿಲ್ವರ್, ಎನಿ ಒನ್, ದೇ ಆರ್ ಆಲ್ ದ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲನ್ನು ನೋಡ್ತಿರಲ್ಲ, ಆಲ್ ದೋಸ್ ಆರ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆಯಾ? ಅವೆಲ್ಲವೂ ಸಹಿತ ಎಲಿಮೆಂಟ್ಸ್. ವಿ ಕೆನಾಟ್ ಬ್ರೋಕನ್ ದೆಮ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್. ಮೆಟಲ್ಸ್ ಯೂಶಲಿ ಶೋ ಸಮ್ ಆಫ್ ದಿ ಪ್ರಾಪರ್ಟೀಸ್ ನೋಡ್ಬೋದು. ಮೆಟಲ್ಸ್ಗಳು ಲಸ್ಟರ್ ಆಗಿರುತ್ತೆ, ಶೈನಿ ಆಗಿರುತ್ತೆ. ಸಿಲ್ವರ್ ಗ್ರೇ ಆರ್ ಗೋಲ್ಡ್ ಯೆಲ್ಲೋ ಕಲರ್ ಇರುತ್ತೆ. ದೇ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ದೇ ಪಾಸ್ ದ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ದೇ ಆರ್ ಡಕ್ಟೈಲ್, ಅಂದರೆ ವಿ ಕ್ಯಾನ್ ಫಾರ್ಮ್ ದ ವೈರ್ಸ್ ಯೂಸಿಂಗ್ ದೀಸ್ ಮೆಟಲ್ಸ್. ಮ್ಯಾಲಿಯಬಲ್ ಶೀಟ್ಸ್ಗಳಾಗಿ ಮಾಡ್ಬೋದು. ನಾನು ಹೇಗೆ ನೆನ್ಪಿಟ್ಕೊಂಡಿದ್ದೀನಿ ಅಂತಂದರೆ, ಮ್ಯಾಲಿಯಬಲ್ ವಿ ಕ್ಯಾನ್ ಹ್ಯಾಮರ್ ದೆಮ್ ಇಂಟು ಶೀಟ್ಸ್, MS ಮೈ ಇನ್ಷಿಯಲ್. ಅದಕ್ಕೋಸ್ಕರ ಈ ಥರ ಹೇಳಬಾರ್ದು ಅಂದ್ಕೊತೀನಿ, ಬಟ್ ಒಂದು ಟ್ರಿಕ್ಸನ್ನು ಅಥವಾ ಅಸೋಸಿಯೇಟಿವ್ ಲರ್ನಿಂಗ್ ಮಾಡ್ಕೋಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ದೇ ಆರ್ ಸೋನರಸ್. ಈಗ ಬೆಲ್, ಗಂಟೆಗಳನ್ನು ನೋಡ್ಬೋದು. ಅವುಗಳನ್ನು ಯೂಶಲಿ ಮೆಟಲಲ್ಲೇ ಮಾಡಿರ್ತಾರೆ. ಯಾಕೆ ಅಂತಂದರೆ ಯೂಸಿಂಗ್ ದಿಸ್ ಪ್ರಾಪರ್ಟಿ. ಅದೇ ನಾವೇನಾದರೂ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ದೇವಸ್ಥಾನಗಳಲ್ಲಿ ಗಂಟೆ ಇರೋದನ್ನು ನೀವು ನೋಡ್ಬೋದಾ? ಸಾಧ್ಯ ಇಲ್ಲ. ಬಿಕಾಸ್ ದೇ ಆರ್ ಆಲ್ ನಾನ್ ಸೋನರ್ಸ್ ಆರ್ ಅನ್ಸೋನರ್ಸ್. ಗೊತ್ತಿಲ್ಲ ನನಗೆ ಏನು ವರ್ಡ್ ಅದು ಅಂಥೇಳಿ. ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್ ಆರ್ ಗೋಲ್ಡ್, ಸಿಲ್ವರ್, ಕಾಪರ್, ಐರನ್, ಸೋಡಿಯಂ, ಪೊಟ್ಯಾಷಿಯಮ್. ಮರ್ಕ್ಯೂರಿ ಈಸ್ ದ ಓನ್ಲಿ ಮೆಟಲ್ ದಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಇದೊಂದು ಎಕ್ಸೆಪ್ಷನಲ್ ಪ್ರಾಪರ್ಟಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. Non-metals usually show some or all of the following properties. They display a variety of colors. They are poor conductors of heat and electricity. They are not lustrous, sonorous ಅಲ್ಲ, ಮ್ಯಾಲಿಯಬಲ್ಲು ಸಹಿತ ಅಲ್ಲ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂದರೆ, ಮರ್ಕ್ಯೂರಿ ಹೇಳ್ತಾ ಇದ್ದೆ, ಇದು ಕಂಪ್ಲೀಟ್ ಆಗಲಿಲ್ಲ. ಮರ್ಕ್ಯೂರಿನ ನಾವು ಥರ್ಮೋಮೀಟರ್ಸ್ಗಳಲ್ಲಿ ಯೂಸ್ ಮಾಡ್ತಿದ್ರು, ಈಗ ಮಾಡ್ತಿಲ್ಲ. ಯಾಕೆ ಮಾಡ್ತಿದ್ರು ಅಂತಂದರೆ, ಡ್ಯೂ ಟು ದ ಹೈ ಎಕ್ಸ್ಪ್ಯಾನ್ಷನ್ ಕೋಫಿಷಿಯಂಟ್. ಇದರಲ್ಲಿ ಏನಾಗಿರುತ್ತೆ, ಆ್ಯಸ್ ಯು ಆಲ್ ನೋ ದಟ್ ಮೆಟಲ್ಸ್ಗಳು ದೇ ಎಕ್ಸ್ಪ್ಯಾಂಡ್ ಆನ್ ಹೀಟ್, ಎಕ್ಸ್ಪ್ಯಾಂಡ್ ಆಗುತ್ತೆ. ಇಲ್ಲೂ ಸಹಿತ ಸ್ವಲ್ಪ ಮರ್ಕ್ಯೂರಿನ ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ವೇರಿಯೇಷನ್ ಇನ್ ದ ಟೆಂಪ್ರೇಚರ್ ಕಾಣಿಸ್ತು ಅಂದ್ರೂ ಸಹಿತ ಆಗೇನಾಗುತ್ತೆ, ಈ ಮರ್ಕ್ಯೂರಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಕಾರಣದಿಂದನೇ ನಾವು ಮರ್ಕ್ಯೂರಿನ ಥರ್ಮೋಮೀಟರ್ಸ್ಗಳಲ್ಲಿ ಯೂಸ್ ಮಾಡ್ತಿದ್ವಿ. ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಸಹಿತ ಒಂದು ಎಕ್ಸೆಪ್ಷನಲ್ ಇದೆ. ಯಾವುದು ಅಂತಂದರೆ ಬ್ರೋಮಿನ್ ವಾಟರ್. ಎಕ್ಸಾಂಪಲ್ಸ್ ಆಫ್ ದ ವಾಟರ್, ಆಕ್ಸಿಜನ್, ಓಕೆ, ಕ್ಲೋರಿನ್. ಸಮ್ ಎಲಿಮೆಂಟ್ಸ್ ಹ್ಯಾವ್ ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಲೈಕ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದು ಮೆಟಲ್ಸ್ನ ಪ್ರಾಪರ್ಟಿ, ನಾನ್ ಮೆಟಲ್ನ ಪ್ರಾಪರ್ಟಿ ಎರಡನ್ನ ತೋರಿಸುತ್ತೆ. ಅದನ್ನು ನಾವು ಮೆಟಲಾಯ್ಡ್ಸ್. ಇವು ತುಂಬ ಕಡಿಮೆ ಇರೋದು ಬೋರಾನ್, ಸಿಲಿಕಾನ್, ಜರ್ಮೇನಿಯಂ. ಇವಿಷ್ಟನ್ನ ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಳಿ. ದ ನಂಬರ್ ಆಫ್ ಎಲಿಮೆಂಟ್ಸ್ ನೌನ್ ಎಟ್ ದ ಪ್ರೆಸೆಂಟ್ ಆರ್ ಮೋರ್ ದ್ಯಾನ್ 100 ಗೊತ್ತಿದೆ. 92 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅಕರಿಂಗ್, ದ ರೆಸ್ಟ್ ಆರ್ ಮ್ಯಾನ್ ಮೇಡ್. ಇದು ಸಹಿತ ನೆನ್ಪಿಟ್ಕೊಳ್ಳೇಬೇಕಾಗಿರೋದು. ಮೆಜಾರಿಟಿ ಆಫ್ ದ ಎಲಿಮೆಂಟ್ಸ್ ಆರ್ ಸಾಲಿಡ್ ಆಗಿದ್ದಾವೆ. 11 ಎಲಿಮೆಂಟ್ಸ್ ಆರ್ ಗ್ಯಾಷಿಯಸ್ ಇದ್ದಾವೆ, ಫಿಕ್ಸ್ಡ್, ಇದು ಚೇಂಜ್ ಆಗದೆ ಇರೋದು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಆ್ಯಂಡ್ ಗ್ಯಾಷಿಯಸ್ ಅಂದರೆ ಎಟ್ ರೂಮ್ ಟೆಂಪರೇಚರ್. 2 ಎಲಿಮೆಂಟ್ಸ್ ಆರ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್, ಮರ್ಕ್ಯೂರಿ ಆ್ಯಂಡ್ ಬ್ರೋಮಿನ್. ಇವೆರಡು ದೇ ಆರ್ ಲಿಕ್ವಿಡ್. Elements gallium and cesium become liquid at a temperature slightly above the room temperature. ರೂಮ್ ಟೆಂಪರೇಚರ್ಗಿಂತ ಸ್ವಲ್ಪ ಟೆಂಪರೇಚರ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಗ್ಯಾಲಿಯಮ್ ಮತ್ತು ಸೀಸಿಯಮ್ ಇವೆರಡು ಲಿಕ್ವಿಡ್ ಆಗಿಬಿಡುತ್ತೆ. ಅಂದರೆ ರೂಮ್ ಟೆಂಪರೇಚರಲ್ಲಿ ಇವೆರಡು ಸಾಲಿಡ್ ಆಗಿರುತ್ತೆ. ಇವೆರಡು ಸಹಿತ ಎಕ್ಸೆಪ್ಷನಲ್ ಆಗಿರೋದ್ರಿಂದ ಯು ಹ್ಯಾವ್ ಟು ರಿಮೆಂಬರ್. ಈಗ ಎಲಿಮೆಂಟ್ಸ್ ಅಂತಂದರೆ ಏನು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ವಿ ಕೆನಾಟ್ ಬ್ರೋಕನ್ ಡೌನ್ ದೆಮ್ ಇಂಟು ಸಿಂಪ್ಲೆರ್ ಸಬ್ಸ್ಟೆನ್ಸಸ್.
ಹಾಗಿದ್ರೆ ಕಾಂಪೌಂಡ್ಸ್ ಅಂತಂದ್ರೆ ಏನು? ಇಟ್ಸ್ ಎ ಕಾಂಪೋಸಿಷನ್ ಆರ್ ಕಾಂಪೋಸ್ಡ್ ಆಫ್ 2 or more ಎಲಿಮೆಂಟ್ಸ್. ಅವನ್ನ ನಾವೇನಂತ ಕರಿತೀವಿ? ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಕೆಮಿಕಲಿ ಕಂಬೈನ್ಡ್ ವಿತ್ ಈಗ ಹೈಡ್ರೋಜನ್, ಇಟ್ಸ್ ಒನ್ ಎಲಿಮೆಂಟ್. H2 ಇಟ್ಸ್ ಅ ಮೇಡ್ ಆಫ್ 2 ಎಲಿಮೆಂಟ್ಸ್. ಇಲ್ಲಿ ಇದನ್ನು ಹೈಡ್ರೋಜನ್ ಮಾಲಿಕ್ಯೂಲ್ ಅಂತಲೂ ಹೇಳ್ಬೋದು, ಹೈಡ್ರೋಜನ್ ಕಾಂಪೌಂಡ್ ಅಂತಲೂ ಸಹಿತ ನಾವು ಸ್ಪೆಲ್ ಮಾಡ್ಬೋದು. ಡಿವೈಡ್ ದ ಕ್ಲಾಸ್ ಇಂಟು 2 groups, give 5 iron fillings 5 gram. Okay, it's not that much important. ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡಿಬಿಡೋಣ ಡಿಫ್ರೆನ್ಸನ್ನು. ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್ ಜಸ್ಟ್ ಮಿಕ್ಸ್ ಟುಗೆದರ್ ಟು ಫಾರ್ಮ್ ಎ ಮಿಕ್ಸ್ಚರ್ ಆ್ಯಂಡ್ ನೋ ನ್ಯೂ ಪ್ರಾಡಕ್ಟ್ ಈಸ್ ಫಾರ್ಮ್ಡ್. ಮಿಕ್ಸ್ಚರಲ್ಲಿ ಏನಾಗಿರುತ್ತೆ ಅಂತಂದರೆ ಇಟ್ ಮೇ ಬಿ ಎ ಎಲಿಮೆಂಟ್, ಇಟ್ ಮೇ ಬಿ ಎ ಕಾಂಪೌಂಡ್. ಇವೇನೇನಾಗಿರುತ್ತೆ? ಜಸ್ಟ್ ಮಿಕ್ಸ್ ಟುಗೆದರ್, ಅಲ್ಲಿ ಮಿಕ್ಸಪ್ ಆಗುತ್ತೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್, ನ್ಯೂ ಕಾಂಪೌಂಡ್ ಫಾರ್ಮ್ ಆಗಿರೋದಿಲ್ಲ. ಎಲಿಮೆಂಟ್ಸ್ ರಿಯಾಕ್ಟ್ ಟು ಫಾರ್ಮ್ ಎ ನ್ಯೂ ಕಾಂಪೌಂಡ್ಸ್. ಅಂದರೆ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕು ಅದರಲ್ಲಿ 2 or more ಎಲಿಮೆಂಟ್ಸ್ ಇರಬೇಕು. ಈ ಮಿಕ್ಸ್ಚರ್ಸಲ್ಲಿ ಏನಾಗಿರುತ್ತೆ? 2 or more ಎಲಿಮೆಂಟ್ಸ್ ಆಗಿರ್ಬೋದು, ಕಾಂಪೌಂಡ್ಸ್ ಆಗಿರ್ಬೋದು, ಎನಿಥಿಂಗ್. ಗೊತ್ತಾಗ್ತಿದೆಯಾ? ಎ ಮಿಕ್ಸ್ಚರ್ ಹ್ಯಾಸ್ ಎ ವೇರಿಯಬಲ್ ಕಾಂಪೋಸಿಷನ್ ಇಷ್ಟೇ ಇರುತ್ತೆ, ಇಷ್ಟಿಷ್ಟೇ ಇರುತ್ತೆ, ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಿಶ್ರಣ ಅಂತ ಹೇಳಿ ತಗೊಂಡಾಗ ಅದರ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಇಟ್ ಮೇ ವೇರೀಸ್. ದ ಕಾಂಪೋಸಿಷನಲ್ಲಿ ಏನಾಗಿರುತ್ತೆ? ಆಲ್ವೇಸ್ ಅಂದರೆ ಕಾಂಪೌಂಡಲ್ಲಿ ಏನಾಗಿರುತ್ತೆ? ಅಟ್ಸ್ ಕಾಂಪೋಸಿಷನ್ ಫಿಕ್ಸ್ಡ್. ನಂತರ ಮಿಕ್ಸ್ಚರ್ ಶೋಸ್ ದ ಪ್ರಾಪರ್ಟೀಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಒಂದು ಮಿಶ್ರಣದಲ್ಲಿರುವಂತಹ ಒಂದು ಕಾಂಪೋಸಿಷನ್ ಏನಿರುತ್ತಲ್ಲ ಅವುಗಳ ಆಧಾರದ ಮೇಲೆ ಅವುಗಳ ಗುಣ ವೇರಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನಾಗಿರುತ್ತೆ? ಇದರ ನ್ಯೂ ಸಬ್ಸ್ಟೆನ್ಸಸ್ ಹ್ಯಾಸ್ ಟೋಟಲಿ ಡಿಫ್ರೆಂಟ್ ಪ್ರಾಪರ್ಟೀಸ್. ಅದರಲ್ಲಿ ಫಾರ್ಮ್ ಆಗಿರುವಂಥ ಪ್ರಾಡಕ್ಟ್ಸ್ಗಳಲ್ಲಿ ಅಲ್ಲಿ 2 or more ಡಿಫ್ರೆಂಟ್ ಎಲಿಮೆಂಟ್ಸ್ ಇರೋ ಕಾರಣ ಇದರಲ್ಲೂ ಸಹಿತ ಡಿಫ್ರೆಂಟ್ ಪ್ರಾಪರ್ಟೀಸ್ನ ನಾವು ನೋಡ್ತಾ ಹೋಗ್ಬೋದು. ಕಾನ್ಸ್ಟಿಟ್ಯೂಯೆಂಟ್ಸ್ ಕ್ಯಾನ್ ಬಿ ಸಪ್ರೇಟೆಡ್ ಫೇರ್ಲಿ ಈಸಿಲಿ ಬೈ ಫಿಸಿಕಲ್ ಮೆಥಡ್ಸ್. ಮಿಕ್ಸ್ಚರ್ಸ್ ಇರೋದ್ರಿಂದ ಫಿಸಿಕಲ್ ಮೆಥಡ್ಸ್ ಯಾವ್ಯಾವ ಇದಾವೆ ಫಿಸಿಕಲ್ ಮೆಥಡ್ಸ್ಗಳು ಅವುಗಳನ್ನು ಲೀಸ್ಟ್ ಔಟ್ ಈಗ ಆಲ್ರೆಡಿ ನೀವು ಮಾಡ್ಕೊಂಡಿದ್ದೀರಾ. ಅವುಗಳ ಮೂಲಕ ನೀವು ಈ ಕಾನ್ಸ್ಟಿಟ್ಯೂಯೆಂಟ್ಸಲ್ಲಿ ಇದರಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ಸ್ಗಳನ್ನು ಸಪ್ರೇಟ್ ಮಾಡ್ಬೋದು. Constituents can be separated only by chemical or electrochemical reaction because it is made of elements. They are connected with a chemically ಇಲ್ಲಿ ಈಗ ತಾನೇ ಹೇಳಿದ್ರು ಅವರು ಕೆಮಿಕಲಿ ಕಂಬೈನ್ಡ್. ದೇ ಆರ್ ಕೆಮಿಕಲಿ ಕಂಬೈನ್ಡ್ ಅಂದರೆ ಅದರಲ್ಲಿ ಫಿಕ್ಸ್ಡ್ ಪ್ರಪೋರ್ಷನ್ ಇಷ್ಟಿರಬೇಕು ಅಂಥೇಳಿ ಆಲ್ರೆಡಿ ಫಿಕ್ಸ್ ಆಗಿರೋವಂಥದ್ದು. ಅದಕ್ಕೋಸ್ಕರ ನಂತರ ದ ಗ್ಯಾಸ್ ಒಬ್ಟೈನ್ಡ್ ಬೈ ಗ್ರೂಪ್ 1 ಈಸ್ ಹೈಡ್ರೋಜನ್ ಆ್ಯಂಡ್ ಈಸ್ ಕಲರ್ಲೆಸ್. ಡಿಡ್ ದ ಮೆಟೀರಿಯಲ್. ಓಕೆ, ಇದನ್ನು ನಾವು ಡಿಸ್ಕಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ರೀಡ್ ದಿಸ್. ನನಗೇನೋ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊತೀನಿ. ಇದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಎಲಿಮೆಂಟ್ಸ್ಗೂ ಕಾಂಪೌಂಡ್ಸ್ಗೂ ಇರುವಂತಹ ವ್ಯತ್ಯಾಸ ಇಲ್ಲಿ ಫಸ್ಟು. ಪ್ಯೂರ್ ಸಬ್ಸ್ಟೆನ್ಸ್, ಮ್ಯಾಟರಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಒಂದಿರುತ್ತೆ, ಮಿಕ್ಸ್ಚರ್ ಅಂತಂದಿರುತ್ತೆ. ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ಮಿಕ್ಸ್ಚರಲ್ಲಿ ಹೋಮೋಜಿನಿಯಸ್, ಹೆಟಿರೋಜಿನಿಯಸ್. ಹೋಮೋಜಿನಿಯಸ್ ಅಂದರೆ ಯೂನಿಫಾರ್ಮ್ ಕಂಪೋಸಿಷನ್ ಇರುತ್ತೆ, ಮತ್ತು ಹೆಟಿರೋಜಿನಿಯಸ್ ಅಂತಂದರೆ ನಾನ್ ಯೂನಿಫಾರ್ಮ್ ಕಂಪೋಸಿಷನ್ ಇರುತ್ತೆ. ಎಕ್ಸಾಂಪಲ್ಸನ್ನು ಬರ್ಕೋಬೋದು, ಈಸಿಯಾಗಿದೆ, ತೊಂದರೆ ಇಲ್ಲ. ನಂತರ ಎಲಿಮೆಂಟ್ಸ್ಗೂ ಕಾಂಪೌಂಡ್ಸ್ಗೂ ಇರುವಂತಹ ವ್ಯತ್ಯಾಸ. ಎಲಿಮೆಂಟ್ಸ್ನ ವಿ ಕೆನಾಟ್ ಬ್ರೋಕನ್ ಡೌನ್ ದೆಮ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸ್, ಬಟ್ ಇದರಲ್ಲಿ ಏನಾಗಿರುತ್ತೆ? ದೇ ಹ್ಯಾವ್ ಅ ಮಿಕ್ಸ್ಡ್ ಕಾಂಪೋಸಿಷನ್. ಫಿಕ್ಸ್ಡ್ ಜೊತೆಗೆ ಮಿಕ್ಸ್ಡ್ ಕಾಂಪೋಸಿಷನ್ ಅಂದರೆ ಅದರಲ್ಲಿ ಏನಾಗಿರುತ್ತೆ? 2 or more ಎಲಿಮೆಂಟ್ಸ್ ಇರುತ್ತೆ. ವಿ ಕ್ಯಾನ್ ಸಪ್ರೇಟ್ ದೆಮ್ ಇಂಟು ಸಪ್ರೇಟ್ ಮಾಡ್ಕೋಬೋದು. ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಸಪ್ರೇಟ್ ಮಾಡ್ಬೋದು ಥ್ರೂ ದ ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್. ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿ ಬಂದಾಗ ಮತ್ತು ಅಲ್ಲಿ ಆ್ಯನೋಡ್, ಕ್ಯಾಥೋಡ್, ಅಲ್ಲಿ ಯೂಸ್ ಮಾಡುವಂತಹ ಸೊಲ್ಯೂಷನ್ ಇದೆಲ್ಲ ಸಹಿತ, ಮತ್ತು ಕರೆಂಟ್ ಸಪ್ಲೈ ಮಾಡ್ತೀವಿ. ಇದಿಷ್ಟು ಬರುತ್ತೆ. ಮುಂದಿನ ವೀಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ನೀವು ಪಿರಿಯಾಡಿಕ್ ಟೇಬಲಲ್ಲಿರುವಂಥ ಯಾವುದೇ ಎಲಿಮೆಂಟ್ನೂ ಸಹಿತ ನೀವು ಬರೀಬಹುದು. ಇದರಲ್ಲಿ ಏನಾಗಿರುತ್ತೆ? ಮೋರ್ ದ್ಯಾನ್ 1 ಎಲಿಮೆಂಟ್ ಇರಬೇಕು. ಒಂದೇ ಎಲಿಮೆಂಟ್ ಇತ್ತು ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ನೋಡಬಹುದು ನೀವು ಇಲ್ಲಿ ಎಲಿಮೆಂಟ್, ನಾನು ಆಗಲೇ ಹೈಡ್ರೋಜನ್ ಅಂತ ಹೇಳಿದೆ, ಇದು ಇಟ್ಸ್ ಅ ಮಾಲಿಕ್ಯೂಲ್. ಕಾಂಪೌಂಡ್ ಅಂತ ಹೇಳಿ ಬಂದಾಗ ನೀವು ಇಲ್ಲಿ ಗಮನಿಸ್ಬೋದು H2O. ಇಲ್ಲಿ 2 ಎಲಿಮೆಂಟ್ ಇದೆ, ಒಂದು ಎಲಿಮೆಂಟ್ ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ಸಾರಿ ಫಾರ್ ದ ಮಿಸ್ಟೇಕ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಮಾಲಿಕ್ಯೂಲ್ಗೂ ಕಾಂಪೌಂಡ್ಗೂ ಇರುವಂತಹ ವ್ಯತ್ಯಾಸ. ಆಕ್ಸಿಜನ್ O2, ಇಟ್ಸ್ O2 ಅಂತಂದರೆ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್. ಇಲ್ಲಿ ನಾವು ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದೇ ಆರ್ ಕನೆಕ್ಟೆಡ್ ಕೆಮಿಕಲಿ, ಜೊತೆಗೆ ದೇ ಕಂಟೈನ್ ಮೋರ್ ದ್ಯಾನ್ 1 ಎಲಿಮೆಂಟ್. ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು? ಸೊ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವುಗಳೆಲ್ಲನ ಇಟ್ಕೊಂಡ್ಬಿಟ್ಟು ಯಾವ ಒಂದು ಚೇಂಜಸ್
ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಅದನ್ನು ಇಟ್ಕೊಳ್ಳಿ. ಜೊತೆಗೆ ಯಾವ ಒಂದು ಮೆಥಡ್ ಮೂಲಕ ನಾವು ಇವನ್ನ ಸಪ್ರೇಟ್ ಮಾಡ್ಬೋದು. ಜಸ್ಟ್ ಕಮೆಂಟ್ ಇಟ್. ಫಸ್ಟ್ ಮೇನ್ ಎ ಕ್ವಶನ್ ಈ ಥರ ನೀವು ಆನ್ಸರ್ ಮಾಡ್ತಾ ಹೋಗಿ. ಈಸಿ ಇದೆ, ಸಿಂಪಲ್ ಆಗಿದೆ. ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂತಂದರೆ ಯು ಕ್ಯಾನ್ ಐಡೆಂಟಿಫೈ ಈಸಿಲಿ. ಇಷ್ಟೇ. ಇದರಲ್ಲಿ ಮತ್ತೆ ಪ್ಯೂರ್ ಸಬ್ಸ್ಟೆನ್ಸ್ ಇದೆ. ಇಷ್ಟರಲ್ಲಿ ಯಾವುದು? ಫೈಂಡ್ ಔಟ್ ದಿಸ್. ಪ್ಯೂರ್ ಸಬ್ಸ್ಟೆನ್ಸ್ ಅಂತೇಳಿ ಯಾವಾಗ ಹೇಳ್ಬೋದು? ಇದರಲ್ಲಿ ಮತ್ತೆ ನಾವು ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಎಲಿಮೆಂಟ್ ಆ್ಯಂಡ್ ಕಾಂಪೌಂಡ್. ವಾಟರ್ ಇಟ್ಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಬಿಕಾಸ್ ಥಿಂಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಅ ಗುಡ್ ಡೇ.